ನಮಸ್ತೆ ಮಾಸ್ಟರ್ಸ್. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳು. ನನ್ನ ಮಾರ್ಗದರ್ಶಕರಾದ ರಮ್ಯಾ ಅಮ್ಮ ಅವರಿಗೆ ಆತ್ಮ ಪ್ರಣಾಮಗಳು ಹಾಗೂ ನನ್ನ ಸ್ನೇಹಿತಿ ಅಮೃತ ಅವರಿಗೆ ಆತ್ಮ ಪ್ರಣಾಮಗಳು. ಇಲ್ಲಿ ಬಂದಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಆತ್ಮ ಪ್ರಣಾಮಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಮಾಸ್ಟರ್ಸ್, ಈ ದಿನ ನಾವು ಸೇರಿರುವುದು ಒಂದು ಕಾರಣ ಏನು ಅಂದರೆ ಶ್ರೀ ಸಾಯಿ ಧ್ಯಾನಧಾರ ಉದ್ಘಾಟನೆ ಸಮಾರಂಭ. ಮಾಸ್ಟರ್ಸ್ನ ಬ್ಲೆಸ್ಸಿಂಗ್ಸಿಂದ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ, ಸಪೋರ್ಟಿಂದ ಈ ದಿನ ನಾವು ಶ್ರೀ ಸಾಯಿ ಧ್ಯಾನಧಾರ ಉದ್ಘಾಟನೆ ಸಮಾರಂಭ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ ಮಾಸ್ಟರ್ಸ್. ಎಲ್ಲರಿಗೂ ಆತ್ಮ ಪ್ರಣಾಮಗಳು. ಈ ಸುಂದರವಾದ ಶುಭ ಸಂದರ್ಭದಲ್ಲಿ ಸಾಯಿ ಧ್ಯಾನಧಾರ, ಶ್ರೀ ಸಾಯಿ ಧ್ಯಾನಧಾರ ಉದ್ಘಾಟನೆ ಇಟ್ಕೊಂಡಿರೋದು ತುಂಬ ಬ್ಲೆಸ್ಸಿಂಗ್ಸ್ ನಮಗೆ. ಯಾಕೆಂದರೆ ತಿಲಕ್ನ ನೆಕ್ಸ್ಟ್ ಆಧ್ಯಾತ್ಮಿಕ ಕೆಲಸಕ್ಕೆ ಮೊದಲನೇ ಸ್ಟೆಪ್ ಇದು. ಅವರಿಗೆ ಮಾಸ್ಟರ್ಸ್ ಕಡೆಯಿಂದ ನಿಮ್ಮೆಲ್ಲರ ಸ್ನೇಹ ಭಾವದಿಂದ ಒಂದು ಜೋರಾಗಿ ಚಪ್ಪಾಳೆ ಹೊಡಿತಾ ಶುಭಾರಂಭವನ್ನು ಮಾಡಿಸೋಣ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ನನ್ನ ಆತ್ಮಬಂಧುವಾದಂತಹ, ಆತ್ಮೀಯ ಸ್ನೇಹಿತನಾದಂತಹ, ಎಷ್ಟೋ ಜನ್ಮಗಳಿಂದ ಇದೇ ಆಧ್ಯಾತ್ಮಿಕವನ್ನು ನಡೆಸಬೇಕು ಅಂತ ಎಷ್ಟೋ ಪ್ರಣಾಳಿಕೆಗಳನ್ನ ಹಾಕ್ಕೊಂಡು ಫೈನಲಿ ಈ ಜನ್ಮದಲ್ಲಿ ಈ ಅರ್ತ್ ಎನರ್ಜಿಸಲ್ಲಿ ಸಕ್ಸಸ್ಫುಲ್ ಆಗಿ ಶ್ರೀ ಸಾಯಿ ಧ್ಯಾನಧಾರ ಅನ್ನುವಂತಹ ಒಂದು ಕಂಪ್ಲೀಟಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿರುವಂತಹ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದಾನೆ. ಯಾವುದೇ ಅಧರ್ಮದ ಹಾದಿಯಲ್ಲಿದ್ದಿರ ಯಾವ ಪ್ರಣಾಳಿಕೆಗೋಸ್ಕರ ಅವನು ಬಂದಿದ್ದಾನೋ ಆ ಪ್ರಣಾಳಿಕೆನ ಅತ್ಯದ್ಭುತವಾಗಿ ಮಾಡಿಕೊಂಡು ಈ ಜನ್ಮವನ್ನು ಅರ್ತ್ ಎನರ್ಜಿಸಲ್ಲಿ ಈ ಮಾಯಾಲೋಕದಲ್ಲಿ ಇದ್ದು ಅವನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಎಷ್ಟೋ ಜನ್ಮಗಳಿಂದ ಇದೇ ಥರ ಆತ್ಮೀಯಳಾಗಿ ಬಂದು ಈ ಜನ್ಮದಲ್ಲೂ ಅವನನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಎಷ್ಟೋ ಲೈಫ್ ಟೈಮಲ್ಲಿ ಪ್ರಮೋಟ್ ಮಾಡಿದ್ದೀನಿ. ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳು. ಹಾಗೆ ಇವತ್ತು ಪತ್ರಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಪ್ರತ್ಯಂಗಿರ ಮಾತಾ, ಈ ಮಾತೆ ಹೆಸರು ಕೂಡ ನಾವು ತುಂಬ ಹತ್ರ ಕೇಳಲ್ಲ. ಆ ಮಾತಾ ಏನು ಮೆಸೇಜ್ನ ಕೊಡ್ತಾರೆ ಮೊದಲಿಗೆ ಧ್ಯಾನ ಮಾಡಿ ನಂತರ ತಿಳ್ಕೊಳ್ಳೋಣ. ಸಹಜವಾಗಿ ನಡೆಯುತ್ತಿರುವಂತಹ ನಿಮ್ಮ ಉಸಿರನ್ನೇ ಗಮನಿಸಿ. ಸಂಪೂರ್ಣ ಶರೀರ ವಿಶ್ರಾಂತ ಸ್ಥಿತಿಯಲ್ಲಿದೆ. ತಲೆಯ ಭಾಗದಿಂದ ಪಾದಗಳವರೆಗೂ ಪ್ರತಿಯೊಂದು ಅಂಗಾಂಗವನ್ನು ಸಂಪೂರ್ಣ ವಿಶ್ರಾಂತಗೊಳಿಸಿ. ಉಚ್ಛ್ವಾಸ ನಿಶ್ವಾಸ. ನಮ್ಮ ಈ ಧ್ಯಾನಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು, ಮಹಾದೇವನನ್ನು, ಸುಪ್ರೀಂ ಕಾನ್ಷಿಯಸ್ ಮಹಾದೇವನನ್ನು, ಪ್ರತ್ಯಂಗಿರಾ ಮಾತೆಯನ್ನು, ದ್ವಾರಕೆಯ ರಾಣಿಯಾದಂತಹ ರುಕ್ಮಿಣಿ ಮಾತೆಯನ್ನು, ಶಿರಡಿ ಸಾಯಿನಾಥನನ್ನ, ಮಹಾಕಾಳಿಯನ್ನ, ರಾಘವೇಂದ್ರರಾಯರನ್ನ ಹೃದಯಪೂರ್ವಕವಾಗಿ ಆಹ್ವಾನಿಸೋಣ.
ಮಾತೆಯ ಅನಂತವಾದಂತಹ ಶಕ್ತಿ ತರಂಗಗಳೊಂದಿಗೆ ಧ್ಯಾನಿಸೋಣ. ಈ ದೇಹವೆಂಬ ದೇವಾಲಯವನ್ನು ಕೊಟ್ಟಂತಹ ಮಾಸ್ಟರ್ಸ್ರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕರ್ಮಾನುಸಾರ ನಕಾರಾತ್ಮಕ ಶಕ್ತಿಗಳಿಂದ ಆಧ್ಯಾತ್ಮಿಕವಾಗಿ, ಪ್ರಾಪಂಚಿಕವಾಗಿ, ಶಾರೀರಿಕವಾಗಿ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೇವೋ ಸಂಪೂರ್ಣವಾಗಿ ಆಕೆಗೆ ಶರಣಾಗತಿಯನ್ನು ಮಾಡಿ ಧ್ಯಾನವನ್ನು ಮುಂದುವರಿಸೋಣ. ಆತ್ಮಸ್ಥಿತಿಯಲ್ಲಿ ಯಾವ ಬ್ಲಾಕೇಜಸ್ ಅಲ್ಲಿದೆಯೋ ಸಂಪೂರ್ಣವಾಗಿ ಶರಣಾಗತಿಯಿಂದ ಈ ಧ್ಯಾನವನ್ನು ಮಾಡೋಣ. 4, 3, 2, 1, 0. ನಿಧಾನವಾಗಿ ಕಣ್ಬಿಟ್ಟ ಅಂಗೈ ನೋಡ್ಕೊಳ್ಳಿ. ಒಮ್ಮೆ ಹಸನ್ಮುಖರಾಗಿ ಈ ಧ್ಯಾನಕ್ಕೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಬಹಳ ಖುಷಿ ಅನಿಸ್ತಾ ಇದೆ. ಇವತ್ತಿನ ದಿವಸ ನಾವೆಲ್ಲ ಬೆಂಗಳೂರಂಥ ಸಿಟಿ ಒಳಗೆ ಬ್ಯೂಸಿ ಶೆಡ್ಯೂಲ್ ಒಳಗೂ ಸಹಿತ ನಾವು ಈ ಧ್ಯಾನ ಅಧ್ಯಾತ್ಮದೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಮನುಷ್ಯನ ಜೀವನಕ್ಕೆ ಎಲ್ಲ ಅದ. ಇವತ್ತಿನ ದಿವಸ ಮನೆ ಒಳಗೆ ಆರಾಮಾಗಿರ್ಬೇಕಾಗಿತ್ತು ಅಂತಂದ್ರೆ ಮನೆ ಒಳಗೆ ದೊಡ್ಡ ದೊಡ್ಡ ಟಿವಿಗಳದಾವ, ಕೈಗಳಲ್ಲಿ ಮೊಬೈಲ್ಗಳದಾವ. ಎಲ್ಲೂ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆಗೆ ಸಂಭಾಷಣೆ ಮಾಡೋದು, ಒಬ್ಬ ವ್ಯಕ್ತಿ ಜೊತೆಗೆ ಮಾತಾಡೋದು ಎಲ್ಲವೂ ಸಹಿತ ವೈಜ್ಞಾನಿಕವಾಗಿ ನಮಗೆಲ್ಲ ದೊರಕಿ ಕೊಟ್ಟರು ಸಹಿತ ಮನುಷ್ಯ ಆರೋಗ್ಯವಾಗಿಲ್ಲ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಘರ್ ಮೇ ದೇಖ್ನೆ ಕೆ ಲಿಯೇ ಬಡಾ ಬಡಾ ಟಿವಿ ಸೆಟ್ ಹೈ, बैठने के लिए बड़ा बड़ा सोफा सेट है, किचन में किचन सेट है, हैंड में कलर कलर मोबाइल सेट है, फिर भी मूड ऑफ सेट है, फिर भी मूड ऑफ सेट है. ಹೌದಲ್ರಿ? ಇವತ್ತಿನ ದಿವಸ ಮನೆ ಒಳಗೆ ಎಲ್ಲ ಆಗಿದ್ರು ಸಹಿತ ಯಾರು ಆರೋಗ್ಯವಾಗಿಲ್ಲ. ನೀವು ಬಹಳ ದಿವಸಕ್ಕೆ ಭೇಟಿ ಆದಾಗ ಕೇಳ್ತೀರಿ, ಆರಾಮದಿರಿ, ಆರೋಗ್ಯದೀವಿ, ನೀವು ಆರೋಗ್ಯ, ನಾವು ಆರಾಮದಿವಿ, ಇಬ್ಬರು ಬಂದಿದ್ದಲ್ಲೇ ದವಾಖಾನೆಗೆ ಬಂದು ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ. ಅಂದ್ರೆ ನಾವು ಹೇಳುವಂಥ ಉದ್ದೇಶ ಏನದ ಅಂತಂದ್ರೆ, ನಾವು ಲೌಕಿಕವಾಗಿ ಕೇಳ್ತೀವಿ ಆರಾಮದಿರಿ ಅಂತ ತಿಳ್ಕೊಂಡು, ಅದು ನಿಜವಾಗ್ಲೂ ಅದರ ಅರ್ಥ ಏನದ ಅಂತಂದ್ರೆ ಆರೋಗ್ಯವಾಗಿದ್ದೀರಾ. ಅರ್ಥ ಮಾಡ್ಕೋಬೇಕು. ನಾನು ಹೇಳುವಂಥ ಮಾತಿನ ಕಡೆ 6 ಯೋಗ್ಯವಾಗಿದ್ದಾವೆ. ನಿಮ್ಮ ಒಳಗಡೆ ಇರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಅರಿಷಡ್ ವರ್ಗಗಳು ನಿಮ್ಮ ಒಳಗಡೆ ಆರೋಗ್ಯವಾಗಿ ಇದ್ದಾವು ಅಂತಂದ್ರೆ ನೀವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಮಾಸ್ಟರ್ಸ್, ಈಗ ಸನ್ಮಾನ ಮಾಡೋಣ. ಮತ್ತು ಇನ್ನೊಂದು ಮೆಸೇಜ್ ಕೊಡಬೇಕಾಗಿತ್ತು ನನಗೆ. ಸುರೇಂದ್ರ ಸರ್, ಚಾಯ್ ಮೇಡಮ್ ಅವರು ನಿಜವಾಗ್ಲೂ ಗ್ರೇಟ್ ಮಾಸ್ಟರ್ಸು. ದೇ ಆರ್ ವೆರಿ ಇನ್ಸ್ಪಿರೇಷನ್ ಫಾರ್ ಅಸ್, ಫಾರ್ ಅವರ್ ಗ್ರೂಪ್. ಥ್ಯಾಂಕ್ ಯು ಸೋ ಮಚ್. ಈ ಭೂಮಂಡಲದಲ್ಲಿರೋ ಪ್ರತಿಯೊಬ್ಬರಿಗೆ ಧ್ಯಾನ ಪರಿಚಯ ಮಾಡಬೇಕು, ಶಾಕಾಹಾರಿಗಳ ಬಗ್ಗೆ ಅವೇರ್ನೆಸ್ ಕೊಡಬೇಕು, ಮತ್ತು ಎಲ್ಲ ಕಡೆ ಪಿರಮಿಡ್ಸ್ ಇಂಪಾರ್ಟೆನ್ಸ್ ಮಾಡಬೇಕನ್ನೋದೇ ನನ್ನ ಕೊನೆ ಉಸಿರಿರೋವರೆಗೂ ಇದೇ ನನ್ನ
ಪರ್ಪಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.